ಅಡುಗೆ ಮಾಡುವಾಗ ಗ್ಯಾಸ್ ಲೀಕ್ ಆಗಿ ಸ್ಟವ್ ಸ್ಫೋಟವಾಗಿ 3 ಮಹಿಳೆಯರು ಸೇರಿ 4 ಗಾಯವಾದ ಘಟನೆ ಹಾಸನದ ಕೊಣನೂರು ಪಟ್ಟಣದಲ್ಲಿ ನಡೆದಿದೆ. ಪಟೇಲ್ ರಾಮೇಗೌಡ ಎನ್ನುವರ ಮನೆಯಲ್ಲಿ ತಿಥಿ ಕಾರ್ಯದ ನಿಮಿತ್ತ ಸಿಹಿ ತಿಂಡಿ ತಯಾರಿಸುವ ವೇಳೆ ಗ್ಯಾಸ್ ಲೀಕ್ ಆಗಿ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಮನೆಯಲ್ಲಿದ್ದ ವಸ್ತುಗಳಿಗೂ ಬೆಂಕಿ ತಗುಲಿ ಹಾನಿಯಾಗಿದ್ದು ಕೂಡಲೇ ಸ್ಥಳೀಯರು ಬೆಂಕಿ ನಂದಿಸಿದ್ದಾರೆ. ಇನ್ನು ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಫರ್ಟಿಲೈಸರ್ ಮಳಿಗೆಗೆ ಬೆಂಕಿ ತಗುಲಿ ಧಗಧಗನೆ ಹೊತ್ತಿ ಉರಿದ ಘಟನೆ ಕೋಲಾರದ ನಗರದ ಎಂಬಿ ರಸ್ತೆಯಲ್ಲಿ ನಡೆದಿದೆ. ಘಟನೆಯಲ್ಲಿ ಅಂಗಡಿಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ಬೆಲೆ ಬಾಳುವ ಫರ್ಟಿಲೈಸರ್ಗಳು ಸುಟ್ಟು ಕರಗಲಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಬೆಂಗಳೂರಿಂದ ಗುವಾಹಟಿಗೆ ಹೊರಟಿದ್ದ ಕಾಮಾಖ್ಯ ಎಕ್ಸ್ಪ್ರೆಸ್ ಟ್ರೈನ್ ಹಳಿ ತಪ್ಪಿದೆ. ಒಡಿಶಾದ ಕಟಕ್ ಬಳಿಯ ಮಂಗುಲಿ ಪ್ರದೇಶದಲ್ಲಿ ಕಾಮಾಖ್ಯ ಎಕ್ಸ್ಪ್ರೆಸ್ ರೈಲಿನ 2 ಬೋಗಿಗಳು ಹಳಿ ತಪ್ಪಿದೆ. ಸ್ಥಳಕ್ಕೆ ರೈಲ್ವೆ ಅಧಿಕಾರಿಗಳು ದೌಡಾಯಿಸಿದ್ದು ಪರಿಶೀಲನೆ ಮಾಡುತ್ತಿದ್ದಾರೆ. ಇನ್ನು ಘಟನೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹೆಗ್ಗನಹಳ್ಳಿ ಬಳಿ ಇರುವಂತಹ ಅಕ್ರಮವಾಗಿ ಗೋ ಹತ್ಯೆ ಮಾಡ್ತಾ ಇದ್ದಂತಹ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಖಚಿತ ಮಾಹಿತಿ ಹಿನ್ನೆಲೆ ಕಸಾಯಿಖಾನೆ ಮೇಲೆ ದಾಳಿ ಮಾಡಿ 2 ಗೋವುಗಳನ್ನು ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಸದ್ಯ 4 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಬೆಂಗಳೂರಲ್ಲಿ ಪತ್ನಿ ಕೊಂದು ಸೂಟ್ಕೇಸ್ಗೆ ತುಂಬಿದ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಬಗ್ಗೆ ಗಂಡ ರಾಕೇಶ್ ತಂದೆ ಪೊಲೀಸರಿಗೆ ನೀಡಿರುವ ಹೇಳಿಕೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ 18ಗೆ ಲಭ್ಯ ಆಗಿದೆ. ಅತ್ತೆ ಮಗಳು ಗೌರಿಯನ್ನ ರಾಕೇಶ್ ಮದುವೆಯಾಗಿದ್ರು. ಆದರೆ ಮದುವೆಗೆ ರಾಕೇಶ್ ಕುಟುಂಬ ಒಪ್ಪಿರಲಿಲ್ವಂತೆ. 2 ವರ್ಷದ ಹಿಂದೆ ವಿರೋಧದ ನಡುವೆ ಕೂಡ ಮದುವೆಯಾಗಿತ್ತು. ಗಂಡ ಹಾಗೂ ಗಂಡನ ಮನೆಯವರ ಜೊತೆ ಸದಾ ಗೌರಿ ಜಗಳ ಮಾಡ್ತಾ ಇದ್ರಂತೆ. ಈ ಜಗಳ ಠಾಣೆ ಮೆಟ್ಟಿಲೇರಿತ್ತು ಎನ್ನಲಾಗಿದೆ. ಗೌರಿ ಕೊಲೆ ಬಳಿಕ ರಾಕೇಶ್ ಅಪ್ಪನಿಗೆ ಫೋನ್ ಮಾಡಿ ಆ ಬಳಿಕ ಮುಂಬೈನ ಮೆಗವಾಡಿ ಪೊಲೀಸರಿಗೂ ಮಾಹಿತಿ ಕೊಟ್ಟಿದ್ದ. ಸದ್ಯ ಆರೋಪಿ ರಾಕೇಶ್ ತಂದೆ ರಾಜೇಂದ್ರ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. दुबे को कॉल किया दोपहर को, हाँ, और रात को 12 बजे निकला बोला, लेकिन वो उसने झेल का बाटली लिया हुआ था. तो मैं को बोला कि मैं मेरे को सबको बोल दो, उसकी माँ को बोल दो, सब लोग को बोल दो कि मैंने ऐसे किया हूँ करके कि तुम उधर बेंगलोर में ये करो, बोल दो कि उसने उससे पता भी था, सब भेजे उसने. तो क्या उसने आपको बताया था कि उसने ऐसा कुछ किया है उसके पत्नी के साथ? नहीं, पहले नहीं बताया उसने. रात को दूसरे दिन जो फोन आया तभी मेरे को बताया कि मैंने ऐसा किया हूँ और मैं भी सुसाइड करने वाला हूँ, मैं भी जिंदा नहीं रहूँगा. ऐसा मुझे मैं उसको बोला. ऐसे उसने फ़ोन पे कहा? हाँ, मुझे कहा. तो तब आपने क्या कहा उसे? मैं बोला ऐसा कुछ करना मत, तू इधर आ, मैं अपन जाएंगे पुलिस स्टेशन में जाएंगे, खुद जाएंगे, उनको बोल देंगे कि ऐसे इसके मेरे लड़के के हाथ से हुआ है. तो बोला ठीक है. लेकिन उसके पहले ही मैं पुलिस स्टेशन चला गया और जोगेश्वरी मोबाइल स्टेशन में मेघवाड़ी पुलिस स्टेशन जोगेश्वरी पूर्वा मैं ये तो बता दिया कि मेरे लड़के ने ऐसा किया हुआ है. तभी उन लोग उधर बेंगलोर का वो मेरे लड़के ने उनको नंबर दिया. तो जहाँ वो भाड़े से रूम लेता था ना, वो बेंगलोर में मेरे लड़के ने उनको फ़ोन नंबर दिया और बोला कि मैं ऐसे जगह पे आप पुलिस लोग मतलब भेजो उनको. ಇನ್ನು ಆರೋಪಿ ರಾಕೇಶ್ನನ್ನ ಪೊಲೀಸರು ನಿನ್ನೆ ರಾತ್ರಿನೇ ಬಂಧಿಸಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ್ರು. ಇನ್ನು ನ್ಯಾಯಾಧೀಶರು ಆರೋಪಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದ್ದು ಆರೋಪಿಯನ್ನ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ.
ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ರಾಜ್ಯದಲ್ಲಿ ಜನಾಭಿಪ್ರಾಯ ಸಂಗ್ರಹವನ್ನ ಮಾಡ್ತೇನೆ. ಒಂದು ವೇಳೆ ಹೊಸ ಪಕ್ಷ ಬೇಕು ಅಂದ್ರೆ ಹೊಸ ಪಕ್ಷವನ್ನ ಕಟ್ತೇನೆ. ವಿಜಯದಶಮಿ ದಿನ ಹೊಸ ಪಕ್ಷ ಉದಯವಾಗಲಿದೆ. ರಾಜ್ಯದಲ್ಲಿ ನನ್ನ ಬಗ್ಗೆ ಉತ್ತಮ ಅಭಿಪ್ರಾಯ ಇದೆ. ಬೇರೆ ದೇಶದಿಂದಲೂ ಕೂಡ ಕನ್ನಡಿಗರು ಕರೆ ಮಾಡಿದ್ರು ಹೊಸ ಪಕ್ಷ ಮಾಡಿದ್ರೆ ಬೆಂಬಲ ನೀಡೋದಾಗಿ ಹೇಳಿದ್ದಾರೆ. ಹಲವಾರು ದೇಣಿಗೆಯನ್ನ ಕೊಡಲು ಕೂಡ ಮುಂದಾಗಿದ್ದಾರೆ. ಹೈಕಮಾಂಡ್ ವಿಜಯೇಂದ್ರ ಅಂದ್ರೆ ಪಕ್ಷ ಅಧೋಗತಿಗೆ ಹೋಗುತ್ತೆ ಅಂತ ಕಿಡಿಕಾರಿದ್ದಾರೆ. ಹಣ ನಾವು ಕೊಳ್ಳಕ್ಕೆ ರೆಡಿ ಇದೀವಿ. ನೀನೇ ನಾನು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು ಅವರು ಎಲ್ಲಿ ಅಂದರೆ ಪ್ರಹ್ಲಾದ್ ಜೋಶಿ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ, ಅದರ ಪಕ್ಕದಲ್ಲಿರುವಂಥವ್ರು. ಅವ್ರು ಹೇಳಿದ್ರು, ಯತ್ನಾಡ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟ್ರಿ, ನಾನು ಮೊದಲನೇ 11 ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ಅಂತ. ಹಿಂಗೆ ದೇಣಿಗೆಯಾಗಿ ಜನ ಕೊಡ್ಕೊಳ್ಳಿಕ್ಕೆ ತಯಾರಾಗ್ತಾ ಇದ್ದಾರೆ. ಜನರು ಬಿಟ್ಟು ನಾವು ಇರೋದಿಲ್ಲ. ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ. ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತದೆ. ಇದು ಜನಾಭಿಪ್ರಾಯ, ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಒಂದು ಪಕ್ಷ ಕಟ್ಟಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿ ಮುಂದುವರೆಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪ ವಿಜೇಂದ್ರ ನಡೆಸ್ತಾ ಇದ್ದ ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರದ ಕುರಿತು ಮಾತನಾಡಿದ್ದೇನೆ. ಅವರ ವಿರುದ್ಧ ನನ್ನ ಹೋರಾಟ ನಿಲ್ಲಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಹಲವರು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಲು ಯಡಿಯೂರಪ್ಪ ವಿಜೇಂದ್ರ ಅವರ ಒಳ ಒಪ್ಪಂದನೇ ಕಾರಣ ಅಂತ ಕಿಡಿಕಾರಿದರು. ಯಡಿಯೂರಪ್ಪ ವಿರೋಧ ಇದೆ. ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ. ನೀರಾವರಿಯಲ್ಲಿ ಮೋಸ ಮಾಡಿದ್ರು, ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು, ನಮ್ಮನ್ನ ನೈತಿಕವಾಗಿ ತುಳಿಲಾಕ ಪ್ರಯತ್ನ ಮಾಡಿದ್ರು, ಕೇವಲ ತನ್ನ ಮಗನೂ ಸಲ. ಅದಕ್ಕೆ ನಾವು ವಿರೋಧ ಇದ್ದೀವಿ ಹೊರತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿಯ ತಿಳ್ಕೊಂಡಿದ್ದೀವಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲೋಕೆ ಯಡಿಯೂರಪ್ಪ ಅವರು ಕುಟುಂಬ ಕಾರಣ ಅಂತ ಆರೋಪ ಮಾಡಿದ್ರಿ. ಹೌದು, ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ ಒಂದು ಸೀಟ್ ಬರಲಿಲ್ಲಲ್ಲ ಬಿ ಜೆ ಪಿ. ಅಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ನ ಸೋಲಿಸ್ಲಿಕ್ಕೆ ನೀವೇನು ಮಾಡಿದ್ರಿ ಅನ್ನೋದು ಸತ್ಯ. ಭಗವಂತ ಖೂಬಾನ್ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ, ರಾಯಚೂರಿನಲ್ಲಿ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ, ನಮ್ಮ ಸಿದ್ದೇಶ್ವರರ ಪತ್ನಿಯರ ಸೋಲಿಸಿದ್ರಿ. ಹೀಗಾಗಿ ನೀವು ಪಕ್ಷಕ್ಕೆ ಏನು ನಿಷ್ಠೆ ಇದೆ, ನನ್ನ ನಿಷ್ಠೆ ಬಗ್ಗೆ ಕೇಳ್ತಿರಲ್ಲ, ನಿಮ್ಮ ನಿಷ್ಠೆ ಇದು ಏನು ಅನ್ನೋದು ಹೇಳ್ರಿ ಮೊದಲೇ. ನಾ ಯಡಿಯೂರಪ್ಪ ಸ್ವಲ್ಪ ದಿನ ತಡೀರಿ, ಎಲ್ಲರಿಗೂ ಬರೋಬ್ಬರಿ ಉತ್ತರವನ್ನ ಕೊಡೋಣ ಅಂತ ಬೆಂಬಲಿಗರಿಗೆ ಶಾಸಕ ಯತ್ನಾಳ್ ಧೈರ್ಯ ತುಂಬಿದ್ದಾರೆ. ಉಚ್ಚಾಟನೆಯಾದ ಬಳಿಕ ವಿಜಯಪುರದಲ್ಲಿ ಕಾರ್ಯಕರ್ತರನ್ನ ಭೇಟಿಯಾದ ಯತ್ನಾಳ್ ತಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ್ದಾರೆ. ಈಗಾಗಲೇ 174ಕ್ಕೂ ಹೆಚ್ಚು ಬೆಂಬಲಿಗರು ಬಿಜೆಪಿಯಲ್ಲಿನ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಹಿಂದುತ್ವವಾದಿ ಎಂದು ಏನು ಬೇಕಾದರೂ ಮಾತನಾಡುವುದಲ್ಲ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್, ಹಿಂದುತ್ವವಾದಿ ಅಂತ ಏನು ಬೇಕಾದರೂ ಮಾತನಾಡುವುದಲ್ಲ, ಮಾತನಾಡುವಾಗ ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕು. ಒಂದು ಸಂಘಟನೆಯಲ್ಲಿದ್ದಾಗ ಮಾತು ಗಡಿ ಮೀರಿ ಹೋಗಬಾರದು. ಪಕ್ಷದ ಸಮಿತಿ ಒಳಗೆ ಮಾತಾಡಬೇಕು. ಹೊರಗೆ ಮಾತನಾಡುವುದು ಹಿಂದುತ್ವದ ಲಕ್ಷಣ ಅಲ್ಲ. ಹಿಂದುತ್ವದಲ್ಲಿ ಶಿಸ್ತು ಇದೆ, ಅದು ಇಲ್ಲದಿದ್ರೆ ಹಿಂದುತ್ವವಾದಿ ಆಗಲ್ಲ ಅಂತ ಹೇಳಿದರು. ಮಾತಾಡುವುದಾ? ನೀವೊಂದು ಸಂಘಟನೆಗೆ ಸೇರಿಲ್ವಾ? ಸಂಘಟನೆಗೆ ಸೇರಿದ್ರೆ ಏನು ಮಾತಾಡಬೇಕು ಅಂತ ನಿಮಗೆ ಪ್ರಜ್ಞೆ ಇರಬೇಕು ರೀ. ಒಂದು ಸಂಘಟನೆ ಒಳಗಿದ್ದಾಗ ಸಂಘಟನೆಯ ವ್ಯಾಪ್ತಿಯನ್ನು ಅಥವಾ ಸಂಘಟನೆಯ ಗಡಿ ಒಂದಿದೆ, ಅದನ್ನು ಗಡಿ ಮೀರಿ ಹೋಗಬಾರ್ದು. ನಿಮಗೆ ಮಾತಾಡಲಿಕ್ಕೆ ಅವಕಾಶ ಇದೆ. ಪಕ್ಷದ ಒಂದು ಸಮಿತಿ ಇದೆ, ಸಮಿತಿ ಒಳಗೆ ಎಷ್ಟು ಬೇಕಾದ್ರೂ ಮಾತಾಡುವ. ನೀವು ಹೊರಗಡೆ ಹೋಗಿ ಅದು ಹಿಂದುತ್ವದ ಲಕ್ಷಣ ಅಲ್ಲ ಅಂತ. ಹಿಂದುತ್ವ ಅಂತ ಏನು ಹೇಳೋದು ನೀವು? ಹಿಂದುತ್ವ ನಾಮ ಹಾಕಿದರೆ ಮಾತ್ರ ಹಿಂದುತ್ವ ಆಗ್ತಾನ? ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರೆ ಮಾತ್ರ ಹಿಂದುತ್ವ ಆಗ್ತಾನೆ? ಹಿಂದುತ್ವ ಕಾರಜೋಳ ಸೋಲಿಸಲು ಯಡಿಯೂರಪ್ಪ ಯತ್ನಿಸಿದ್ರು ಎಂಬ ಯತ್ನಾಳ್ ಹೇಳಿಕೆಗೆ ವಿಜಯಪುರದಲ್ಲಿ ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ, ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ನನ್ನನ್ನ ಗೆಲ್ಲಿಸಿದ್ದಾರೆ. ಯಡಿಯೂರಪ್ಪ 3 ಬಾರಿ ಪ್ರಚಾರಕ್ಕೆ ಬಂದಿದ್ದಾರೆ. ನನ್ನ ಗೆಲುವಿಗೆ ಯಡಿಯೂರಪ್ಪ ಅವರ ಪ್ರಯತ್ನ ಬಹಳ ಇದೆ ಅಂತ ಯತ್ನಾಳ್ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ದುರ್ಗದಲ್ಲಿ ಗೋವಿಂದ ಕಾರಜೋಳ ಅವ್ರನ್ನ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದರು ಅಂತಕ್ಕಂಥ ವರದಿಯನ್ನು ನೋಡಿದೆ. ಚಿತ್ರದುರ್ಗ ಲೋಕಸಭೆಗೆ ನಾನು ಹೊಸಬ. ಯಡಿಯೂರಪ್ಪನವರು 3 ಬಾರಿ ಬಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿ ನನ್ನ ಗೆಲ್ಲಿಸಲಿಕ್ಕೆ ಅವ್ರ ಕೊಡುಗೆ ಬಹಳಷ್ಟು ಅದ. ನಾನು ಹೇಳ್ತೇನೆ, ಅಲ್ಲಿ ಯಾರನ್ನೂ
ಅಲ್ಲಿ ಯಾರನ್ನೂ ಅಧ್ಯಕ್ಷರನ್ನು ಮಾಡಿಲ್ಲ, ಪೆಂಡಿಂಗ್ ಇದೆ. ಚಿತ್ರದುರ್ಗಕ್ಕೆ ಯಾರನ್ನೂ ಅಧ್ಯಕ್ಷನ ಮಾಡಿಲ್ಲ. ಹಿಂದಿನ ಅಧ್ಯಕ್ಷರು ಮುರಳಿಯವರೇ ಇದ್ದಾರೆ. ಮುರಳಿ ಅವರು 4-5 ವರ್ಷದಿಂದ ಅಧ್ಯಕ್ಷರಿದ್ದಾರೆ. ಇವತ್ತು ಕೂಡ ಅವರೇ ಅಧ್ಯಕ್ಷರು. ಯತ್ನಾಳ್ ನಾಲಿಗೆ ಮತ್ತು ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಯತ್ನಾಳ್ ನಾಲಿಗೆ ಹರಿಬಿಟ್ಟಿದ್ದಕ್ಕೆ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ಯತ್ನಾಳ್ ನಮ್ಮ ಸಮುದಾಯದವರು ಅಂತ ಗೌರವ ಕೊಡ್ತೀವಿ, ಆದ್ರೆ ಅವರು ಕೆಲವೊಮ್ಮೆ ಮಾತನಾಡುವುದು ನೋಡಿದ್ರೆ ನಾಲಿಗೆ ಮತ್ತು ತಲೆಗೆ ಕನೆಕ್ಷನ್ ತಪ್ಪಿದೆ ಅನ್ಸುತ್ತೆ ಅಂತ ಲೇವಡಿ ಮಾಡಿದ್ದಾರೆ. ಯತ್ನಾಳ್ ಅವ್ರಿಗೆ ಅವ್ರ ಪಕ್ಷದಿಂದ ಉಚ್ಚಾಟನೆ ಎದಕ್ಕೆ ಮಾಡಿದ್ರು? ನಾಲಿಗೆನ ಹರಿಬಿಡೋದ್ರ ಸಲುವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಅವರು ಬಹಳಷ್ಟು ಗೌರವಾನ್ವಿತರು, ನಮ್ಮ ಸಮಾಜದ ಹಿರಿಯರು ಅಂತ ಹೇಳಿ ನಾವು ಕೂಡ ಅವ್ರಿಗೆ ನಮ್ಮ ಚೌಕಟ್ಟಿನಲ್ಲಿ ನಾವು ಇರ್ತೀವಿ. ಆದರೆ ಅವ್ರು ಮಾತಾಡೋ ರೀತಿಯನ್ನು ನೋಡಿದ್ರೆ ಅವ್ರಿಗೆ ಎಲ್ಲೋ ಅವ್ರ ನಾಲ್ಗೆಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಅಂತ ಅನಿಸುತ್ತೆ. ಭಗವಂತನ ಆಶೀರ್ವಾದ ಅವ್ರಿಗಿರಲಿ, ಆದಷ್ಟು ಬೇಗ ಅವ್ರ ಹೊಸ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಸಂಘಟನೆ ಮಾಡಲಿ ಅಂತ ನಾನು ಬಯಸ್ತೀನಿ. ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ನಲ್ಲಿ ಈ ಹತ್ಯೆಗೆ ಹೇಗೆಲ್ಲ ಆರೋಪಿಗಳು ಸಂಚು ರೂಪಿಸಿದ್ರು ಎಂಬುದರ ಕುರಿತು ನ್ಯೂಸ್ 18ಗೆ ಎಫ್ಐಆರ್ನ ಡೀಟೇಲ್ಸ್ ಸಿಕ್ಕಿದೆ. ಬೆಂಗಳೂರು ಮೂಲದ ಪ್ರಬಲ ರಾಜಕಾರಣಿಗಳಿಂದಲೇ ಪಿತೂರಿ ಮಾಡಲಾಗಿದೆ ಎನ್ನಲಾಗಿದೆ. ರಾಜಣ್ಣ ಮತ್ತು ಮಗನನ್ನ ರಾಜಕೀಯವಾಗಿ ಮುಗಿಸಲು ಯತ್ನಿಸಲಾಗಿದೆ. ರಾಜೇಂದ್ರ ಕೊಲೆಗೆ 70 ಲಕ್ಷ ಹಣ, 5 ಲಕ್ಷ ಅಡ್ವಾನ್ಸ್ ನೀಡಲಾಗಿದ್ದು, ಸುಪಾರಿ ಬಗ್ಗೆ ಅನಾಮಧೇಯರಿಬ್ಬರು ಮಾತನಾಡಿದ ಆಡಿಯೋ ಲಭ್ಯವಾಗಿದೆ. ಆಡಿಯೋದಲ್ಲಿ ಹತ್ಯೆ ಸಂಚಿನ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಕೆಲಸಗಾರರ ವೇಷದಲ್ಲಿ ಬಂದು ರಾಜೇಂದ್ರ ಕೊಲೆಗೆ ಆರೋಪಿಗಳು ಯತ್ನಿಸಿದ್ರು ಎನ್ನಲಾಗಿದೆ. ಹನಿ ಟ್ರಾಪ್ ಕೇಸ್ನಲ್ಲಿ ಸ್ವಪಕ್ಷದವರೇ ಸಂಚು ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಕೊಲೆ ಸಂಚಿನಲ್ಲೂ ಕೂಡ ರಾಜಕಾರಣಿಯ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಿರಿಯ ರಾಜಕಾರಣಿಗಳು ಸಂಚು ರೂಪಿಸಿದ್ದಾರೆ ಅಂತ ರಾಜೇಂದ್ರ ನೀಡಿದ ದೂರಲ್ಲಿ ಉಲ್ಲೇಖ ಇದೆ. ನನ್ನ ಹಾಗೂ ನನ್ನ ತಂದೆಯ ಮೇಲೆ ಬಲವಾದ ರಾಜಕೀಯ ದ್ವೇಷ ಇರೋ ವ್ಯಕ್ತಿಗಳು ಒಳಸಂಚು ರೂಪಿಸಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ. ಸದ್ಯ ಎಂಎಲ್ಸಿ ರಾಜೇಂದ್ರ ದಾಖಲು ಮಾಡಿರುವ ಈ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದ್ದು, ರಾಜಕಾರಣಿಗಳ ಒಳಸಂಚು ಅಂತ ರಾಜೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರು ಜನರಿಗೆ ಈಗ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗಿದೆ. ಹಾಲು, ಟೀ, ಕಾಫಿ ನಂತರ ಇದೀಗ ಹೋಟೆಲ್ನಲ್ಲಿ ಸಿಗುವಂತಹ ತಿಂಡಿಗಳ ದರವೂ ಏರಿಕೆಯಾಗುವ ಸಾಧ್ಯತೆ ಇದೆ. ಇಡ್ಲಿ, ದೋಸೆ, ತುಪ್ಪ, ಮಜ್ಜಿಗೆ ಸೇರಿದಂತೆ ಸಿಹಿ ತಿಂಡಿಗಳ ದರ ಏರಿಕೆಯಾಗಲಿದೆ. ಏಪ್ರಿಲ್ ಮೊದಲ ವಾರದಲ್ಲಿ 1 ರಿಂದ 2 ರೂಪಾಯಿಗೆ ಏರಿಕೆಯಾಗಲಿದೆ. ಈಗಾಗಲೇ ದರ ಅಂತಿಮ ಪಟ್ಟಿಯನ್ನ ಹೋಟೆಲ್ ಮಾಲೀಕರು ಸಿದ್ಧಪಡಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಗ್ಪುರದಲ್ಲಿರುವ ಆರ್ಎಸ್ಎಸ್ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಸಂಸ್ಥಾಪಕ ಕೇಶವ್ ಬಲಿರಾಮ್ ಹೆಗ್ಡೆಗೇವಾರ್ ಅವರ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಗೌರವ ಸಲ್ಲಿಸಿದರು. ಬಳಿಕ ಮಾಧವ್ ನೇತ್ರಾಲಯ ಪ್ರೀಮಿಯಂ ಸೆಂಟರ್ನ ವಿಸ್ತರಣಾ ಕಟ್ಟಡಕ್ಕೆ ಪ್ರಧಾನಿ ಮೋದಿ ಶಿಲಾನ್ಯಾಸ ನೆರವೇರಿಸಿದರು. ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ, ಆರ್ಎಸ್ಎಸ್ ಕೊಂಡಾಡಿದ್ದಾರೆ. ಆರ್ಎಸ್ಎಸ್ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಿದೆ ಅಂತ ಹೇಳಿದರು. ಇದೇ ವೇಳೆ ಆಯುಷ್ಮಾನ್ ಭಾರತ್ ಬಗ್ಗೆಯೂ ಮಾತನಾಡಿದ ಪ್ರಧಾನಿ, ಆಯುಷ್ಮಾನ್ ಭಾರತ್ ಯೋಜನೆಯಿಂದಾಗಿ ಜನರಿಗೆ ಉಪಯೋಗವಾಗ್ತಾ ಇದೆ, ಜನರ ಹಣ ಉಳಿತಾಯವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಮನ್ ಕಿ ಬಾತ್ನ 120ನೇ ಸಂಚಿಕೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಯೋಗ, ಮಳೆ ನೀರು, ಜಲ ಸಂರಕ್ಷಣೆ, ಬೇಸಿಗೆ ರಜೆ ಇದೆಲ್ಲದರ ಕುರಿತು ಮಾತನಾಡಿದ್ದಾರೆ. ಇನ್ನು ಯುಗಾದಿ ಹಬ್ಬವನ್ನ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಆಚರಣೆ ಮಾಡ್ತಾರೆ. ಇದನ್ನೇ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತಾರೆ ಎಂದ್ರು. ಇನ್ನು ಇಷ್ಟು ದಿನ ಮಕ್ಕಳಿಗೆ ಪರೀಕ್ಷೆಯ ಬಗ್ಗೆ ಸಲಹೆಗಳನ್ನ ಕೊಡಲಾಗ್ತಾ ಇತ್ತು. ಈಗ ಪರೀಕ್ಷೆಗಳು ಮುಗಿದಿವೆ, ಬೇಸಿಗೆ ರಜೆ ಶುರುವಾಗ್ತಾ ಇದೆ. ಹೊಸ ಹವ್ಯಾಸಗಳನ್ನ ಅಳವಡಿಸಿಕೊಳ್ಳುವುದರ ಜೊತೆಗೆ ತಮ್ಮ ಕೌಶಲ್ಯವನ್ನ ಮತ್ತಷ್ಟು ಬೆಳೆಸಿಕೊಳ್ಳುವ ಸಮಯ ಇದು. ಯಾವುದಾದ್ರೂ ಬೇಸಿಗೆ ಶಿಬಿರದಲ್ಲಿ ಮಕ್ಕಳು ಭಾಗಿಯಾಗಿದ್ರೆ ಅದನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಪ್ರಧಾನಿ ಮೋದಿ ಕರೆ ನೀಡಿದ್ರು. ಮನ್ ಕಿ ಬಾತ್ನಲ್ಲಿ ಕ್ಷಯ ಮುಕ್ತ ದೇಶ ನಿರ್ಮಾಣಕ್ಕೆ ಕೈ ಜೋಡಿಸಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಶಾಸಕ ಗೋಪಾಲಯ್ಯ ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಟಿಬಿ ಸೋಂಕಿತರಿಗೆ ನ್ಯೂಟ್ರಿಷನಲ್ ಕಿಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಸಚಿವೆ ಶೋಭಾ ಕರಂದ್ಲಾಜೆ, ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸರ್ಕಾರ ದರ ಏರಿಕೆ ಮುಂದುವರಿಸ್ತಾ ಇದೆ. ಸರ್ಕಾರದಲ್ಲಿ ಹಣ ಇಲ್ಲ, ಹಾಗಿದ್ರೂ ಗ್ಯಾರಂಟಿಗಳಿಗೆ ಹಣ ಕೊಡ್ತಾ ಇದ್ದಾರೆ. ಜನರ ಸಮಸ್ಯೆಗಳನ್ನ ಈ ಸರ್ಕಾರ ಕೇಳ್ತಾ ಇಲ್ಲ. ಇಂತಹ ಭ್ರಷ್ಟ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳಿದ್ರು. ಯುಗಾದಿ ಹಬ್ಬದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ಯುಗಾದಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸಿಎಂ ಸರ್ಕಾರಿ ನಿವಾಸಕ್ಕೆ ಭೇಟಿಯಾಗಿ ಹೂಗುಚ್ಛ ನೀಡಿ ಸಿಎಂಗೆ ಡಿಕೆ ಶಿವಕುಮಾರ್ ಯುಗಾದಿ ಶುಭಾಶಯ ತಿಳಿಸಿದ್ದಾರೆ.
ಧಾರವಾಡದ ಹನುಮಕೊಪ್ಪದಲ್ಲಿ ಪ್ರತಿ ಯುಗಾದಿಯಂದು ಗೊಂಬೆ ಭವಿಷ್ಯ ನುಡಿಯುತ್ತೆ. ಈ ಬಾರಿಯೂ ಗೊಂಬೆ ಭವಿಷ್ಯ ನುಡಿದಿದೆ. ಕೇಂದ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಯಾವುದೇ ರೀತಿಯ ಬದಲಾವಣೆಯಾಗಲ್ಲ. ಈ ಬಾರಿಯೂ ಸಿದ್ದರಾಮಯ್ಯ ಕುರ್ಚಿ ಭದ್ರವಾಗಿದೆ ಅನ್ನೋ ಅರ್ಥದ ಭವಿಷ್ಯ ನುಡಿದಿದೆ. ಇನ್ನು ಗೋವಾ ರಾಜ್ಯದ ರಾಜಕಾರಣಕ್ಕೆ ಧಕ್ಕೆ ಬರಲಿದೆ ಅಂತ ಹೇಳಲಾಗ್ತಿದೆ. ಮುಂಗಾರು ಮಳೆ ಕಡಿಮೆಯಾಗಲಿದೆ, ಆದರೆ ಹಿಂಗಾರು ಮಳೆ ರೈತರ ಕೈ ಹಿಡಿಯಲಿದೆ ಅಂತ ಹೇಳಲಾಗ್ತಿದೆ. ನಿನ್ನೆ ರಾತ್ರಿ ತುಪ್ಪರಿಹಳ್ಳ ದಂಡೆ ಮೇಲೆ ಗೊಂಬೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇಂದು ಬೆಳಿಗ್ಗೆ ಗೊಂಬೆಯ ಸ್ಥಿತಿಗತಿ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಬಾಗಲಕೋಟೆಯ ಬೀಳಗಿಯಲ್ಲಿ ಯುಗಾದಿಯಂದು ವಿಶೇಷ ಭವಿಷ್ಯವನ್ನ ಹೇಳಲಾಗುತ್ತದೆ. ಜಕನೇರ ಕಟ್ಟೆ ಭವಿಷ್ಯ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ. ಈ ಬಾರಿ ವಿಶ್ವದ ಉತ್ತರ ಹಾಗೂ ಮಧ್ಯ ಭಾಗದಲ್ಲಿ ಭೂಕಂಪವಾಗಲಿದೆ. ಮುಂಬರುವಂತಹ ದಿನಗಳಲ್ಲಿ ರಾಜಕೀಯ ಬಿಕ್ಕಟ್ಟು ಕಾದಿದೆ ಅಂತ ಭವಿಷ್ಯ ನುಡಿದಿದೆ. ಕಟ್ಟೆ ಮೇಲೆ ಬಸವಣ್ಣನ ಮೂರ್ತಿ ಇಟ್ಟು ಬಿಂದಿಗೆಯಲ್ಲಿ ನೀರು ಸಂಗ್ರಹಿಸಿ ಆ ಬಳಿಕ ವಿಶೇಷವಾಗಿ ಭವಿಷ್ಯವನ್ನ ನುಡಿಯಲಾಗುತ್ತದೆ. ಜಕನೇರ ಕಟ್ಟೆ ಭವಿಷ್ಯ ನೋಡಲು ದೂರ ದೂರುಗಳಿಂದ ಜನರು ಬರೋದು ವಿಶೇಷ. ಗದಗ ಜಿಲ್ಲೆಯ ಕಲ್ಲೂರ ಗ್ರಾಮದಲ್ಲಿ ಯುಗಾದಿ ಪಾಡ್ಯ ದಿನದಂದು ದುರ್ಗಾದೇವಿ ಜಾತ್ರಾ ಮಹೋತ್ಸವ ಮಾಡಲಾಗಿದೆ. 5 ದಿನಗಳಿಂದ ನಡೆದ ಜಾತ್ರೆ ಇವತ್ತು ಕೊನೆಯಾಗಲಿದ್ದು ದುರ್ಗಾದೇವಿಯ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಪಲ್ಲಕ್ಕಿ ಮೆರವಣಿಗೆಯನ್ನು ಗ್ರಾಮಸ್ಥರು ಕಣ್ತುಂಬಿಕೊಂಡರು. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಯುಗಾದಿ ಸಂಭ್ರಮ ಕಳೆಗಟ್ಟಿದೆ. ನಗರದ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ನೀಲಕಂಠ ದೇವರಿಗೆ ಹೂ ಹಣ್ಣುಗಳಿಂದ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಗಿದೆ. ಗೃಹಲಕ್ಷ್ಮಿ ಹಣ ವಿಳಂಬದ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಈಗಾಗಲೇ 1 ತಿಂಗಳ ಹಣವನ್ನ ಟ್ರೆಜರಿಗೆ ಕಳಿಸಲಾಗಿದೆ. ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಜನವರಿ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ. ಶೀಘ್ರದಲ್ಲೇ ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿಯರ ಖಾತೆಗೆ ಸೇರಲಿದೆ ಎಂದಿದ್ದಾರೆ. ಗ್ರಾಮ ದೇವತೆಗೆ ಅರ್ಧ ಕೆಜಿ ಬೆಳ್ಳಿಯನ್ನ ಮಂಗಳಮುಖಿಯರು ಗಿಫ್ಟ್ ಕೊಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ನಡೆದಿದೆ. ಗ್ರಾಮ ದೇವತೆ ಗಂಗಾ ಭವನಿಗೆ ಸಲ್ಮಾ ತಾಜ್ ಸೇರಿದಂತೆ 7 ಜನ ಮಂಗಳಮುಖಿಯರ ತಂಡದಿಂದ ಬೆಳ್ಳಿಯನ್ನ ಉಡುಗೊರೆಯಾಗಿ ನೀಡಲಾಗಿದೆ. ಭಿಕ್ಷಾಟನೆ ಮಾಡಿದ ಹಣದಲ್ಲಿ ದೇವರಿಗೆ ಮುಖವಾಡ ಮಾಡಿಸಲು ಬೆಳ್ಳಿ ಉಡುಗೊರೆ ಕೊಟ್ಟಿದ್ದಾರೆ.